ನಾಗರಾಜ ಸುನೀರು ಇದಪ್ಪ ನಾಗರಾಜ ಯಾಕೆ ನೀನು ಮಧ್ಯ ಮಾತಾಡ್ತೀಯ? ಅವನ್ನೇ ಉದ್ಘಾಟನೆ ಮಾಡಬೇಕು. ಜಾಸ್ತಿ ಮಾಡ್ತಾ ಇದ್ದೆ. ಅದಕ್ಕೆ ಲೋಹಿಯಾ ಅವರು ಹೇಳ್ತಾ ಇದ್ರು ಏನಪ್ಪಾ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ಚಲನೆ ಸಿಗ್ಬೇಕಾದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಪ್ರತಿಯೊಬ್ಬರು ಕೂಡ ಶಕ್ತಿವಂತರಾಗ್ತಾರೆ. ನಾನು ಅದಕ್ಕೆ ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ನನ್ನ ಅನುಭವದ ಮಾತು. ನಾನು BSc ಓದುವಂಥ ಸಂದರ್ಭದಲ್ಲಿ ಅಥವಾ ಲಾ ಓದ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಪ್ಪ ಒಂದು ಕೆಲಸ ವಹಿಸಿದ ನನಗೆ. ಅದೇನಪ್ಪ ಅಂದರೆ ಮಧ್ಯಾಹ್ನದ ಹೊತ್ತು ಮನೇಲಿ ಇರ್ತಾವಲ್ಲ ದನ ಕರುಗಳು, ಅವಕ್ಕೆಲ್ಲ ನೀರು ಕುಡಿಸೋದು, ಮೇವು ಹಾಕೋದು, ಈ ಕೆಲಸ ವಹಿಸಿದ್ದ ನನಗೆ. ಅಲ್ಲಿವರೆಗೂ ವ್ಯವಸಾಯ ಮಾಡ್ತಿದ್ದೆ. ಆಮೇಲೆ ಸ್ವಲ್ಪ ನನಗೂ ಬದಲಾವಣೆ ಆಯ್ತಲ್ಲ. BSc ಲಾ ಕಾಲೇಜಿಗೆ ಬಂದ್ಬಿಟ್ನಲ್ಲ, ವ್ಯವಸಾಯ ಮಾಡೋದು ಬಿಟ್ಟೆ. ಆಮೇಲೆ ಇದನ್ನ ನೀರು ಕುಡಿಸೋ ಕೆಲಸ ಮಾಡ್ತಿದ್ದೆ. ನೀರು ಕುಡಿಸಿದ್ರೆ ನಮ್ಮ ಮನೆ ಹಿಂದ್ಗಡೆನೆ ಬಾವಿ ಇತ್ತು. ನಮ್ಮ ಮನೆ ಹಿಂದ್ಗಡೆ ಆ ಬಾವಿಗೆ ಹೋಗಿ ಚೆಂಬು ಇದರಲ್ಲಿ ಎಂಥದ್ದು ಬಿಂದಿಗೆ ನೀರು ತಗೊಬಂದು ತೊಟ್ಟಿಗೆ ಹಾಕೋದು, ತೊಟ್ಟಿಲಿ ದನ ಕರುಗಳಿಗೆ ನೀರು ಕುಡಿಸೋದು. ಆ ಬಿಂದಿಗೆ ತಗೋಗಿ ಅಲ್ಲಿ ನೀರು ಸೇರ್ಬೇಕಾದ್ರೆ ಗುಬ್ಬಚ್ಚಿಗಳೆಲ್ಲ ಇರವು. ಅಲ್ಲಿ ಬಾವಿನಲ್ಲಿ ಗೂಡು ಕಟ್ಕೊಂಡಿರೋವು. ಆ ಗೂಡು ಕಟ್ಕೊಳ್ಳುವಾಗ ಸತ್ತೆ ಎಲ್ಲ ಬಿದ್ದಿರೋದು ಕೆಳಗಡೆಗೆ, ನೀರು ಬಿದ್ದಿರೋದು. ಆ ಸತ್ತೆ ಜಾಸ್ತಿಯಾಗಿ ನೀರನ್ನೆಲ್ಲ ಮುಚ್ಚಿಕೊಳ್ಳೋದು. ಆ ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಅದು ಸತ್ತೆಯೆಲ್ಲ ದೂರ ಹೋದ್ಮೇಲೆ ನೀರು ತಗೊಳ್ಳೋದು. ನೀರು ತಗೊಂಡೋಗಿ ಮನೆಗೆ ಹೋಗಿ ಹಾಕ್ಬಿಟ್ಟು ಬರೋದ್ರ ಒಳಗಡೆ ಪುನಃ ಮುಚ್ಚಿಕೊಳ್ಳೋದು. ಅಷ್ಟು ಮಟ್ಟಿಗೆ ಜಾತಿ ವ್ಯವಸ್ಥೆ ಗಟ್ಟಿಯಾಗಿದೆ. ಅದಕ್ಕೋಸ್ಕರ ಬದಲಾವಣೆ ಆಗಿಲ್ಲ. ದಾರಿ ಒಂದೇ ಉಳಿದಿರೋದು. ಈಗ ವಿದ್ಯಾವಂತರಾಗಬೇಕು. ಆದರೆ ವಿದ್ಯಾವಂತರಾದ್ಮೇಲೆ ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ಚಿಂತನೆ ಮಾಡ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಈಗ ಇಂದಿನ ದಿನ ತಿಳಿ ಪ್ರಯೋಜನ ಆಗಲ್ಲ, ಬದಲಾವಣೆನೂ ಆಗಲ್ಲ. ಆದರೆ ಸಂಘಟನೆ ಅತ್ಯಂತ ಅವಶ್ಯ, ಜಾಗೃತಿ ಅತ್ಯಂತ ಅವಶ್ಯ. ವೈಜ್ಞಾನಿಕತೆ, ವೈಚಾರಿಕತೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಇದನ್ನ ನಾವು ಬೆಳೆಸ್ಕೊಳ್ಳದೆ ಹೋದ್ರೆ ಒಂದು ಮಾನವೀಯ ಸಮಾಜವನ್ನು ನಿರ್ಮಾಣ ಮಾಡೋಕ್ಕಾಗಲ್ಲ, ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡೋಕ್ಕಾಗಲ್ಲ, ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡೋಕ್ಕಾಗಲ್ಲ. ಜಾತಿ ವ್ಯವಸ್ಥೆ ಹೋಗಲ್ಲ. ಇವತ್ತು ಇಲ್ಲಿವರೆಗೂ ಯಾಕೆ ಜಾತಿ ವ್ಯವಸ್ಥೆ ಹೋಗಿಲ್ಲ? ಬಸವಣ್ಣ ಹೇಳಿ ಎಷ್ಟು ದಿನ ಆಯಿತು? ಇವನಾರವ ನಮ್ಮವ ಅಂತ ಹೇಳಿ ಅಂತ ಎಷ್ಟು ವರ್ಷ ಆಯಿತು? 850 ವರ್ಷಗಳ ಮೇಲೂ ಆಯಿತು. ಇನ್ನೂ ಜಾತಿ ವ್ಯವಸ್ಥೆ ಹೋಗಿದೆಯಾ? ಇನ್ನೂ ಜಾಸ್ತಿ ಆಗ್ತಾ ಇದೆ. ವಿದ್ಯಾವಂತರು ಜಾತಿ ವ್ಯವಸ್ಥೆಯನ್ನ ಮೈಗೂಡಿಸ್ಕೊಳ್ತಕ್ಕಂಥ ರೀತಿಯಲ್ಲ, ಇದು ಅತ್ಯಂತ ದುರದೃಷ್ಟಕರ ಬೆಳವಣಿಗೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅದರಿಂದ ಪ್ರತಿಯೊಬ್ಬರು ಕೂಡ ವೈಜ್ಞಾನಿಕತೆ ಮತ್ತು ವೈಚಾರಿಕತೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ.
ಮನುಷ್ಯತ್ವವನ್ನು ಬೆಳೆಸಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದೆ. ಎರಡು 2013ರಿಂದ 2018ರವರೆಗೆ, ಮತ್ತೆ 23ರಿಂದ 3 ವರ್ಷ ಮುಖ್ಯಮಂತ್ರಿ ಆಗಿದ್ದೆ. 8 ವರ್ಷಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿ ಆಗಿದ್ದೆ. ನನ್ನ ಆಡಳಿತ ಅವಧಿಯಲ್ಲಿ 83ರಿಂದ 2013ರಿಂದ 2018ರವರೆಗೆ ಅನೇಕ ಭಾಗ್ಯಗಳನ್ನು ತಗೊಬಂದೆ. ಈಗ ನಾನು 3 ವರ್ಷ ಮುಖ್ಯಮಂತ್ರಿ ಆಗಿರುವಾಗ ಅನೇಕ ಭರವಸೆಗಳನ್ನು ಜನರಿಗೆ ಕೊಟ್ಟಿದ್ದು, ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿಗೆ ಕೊಟ್ಟಿದ್ದು. ಇವೆಲ್ಲವೂ ಕೂಡ ಅಸಮಾನತೆಯನ್ನು ನಿವಾರಣೆ ಮಾಡತಕ್ಕಂಥ ಕಾರ್ಯಕ್ರಮ. ಅಸಮಾನತೆ ಹೋಗದೇನೆ ಸಮಾಜ ನಿರ್ಮಾಣ ಆಗಲ್ಲ. ಅದಕ್ಕೋಸ್ಕರ ಈ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ನಿಮ್ಮ ಜಾಗದಲ್ಲಿ ವ್ಯವಸ್ಥೆಯನ್ನು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಸೂತ್ರ ಸಂಘಟನೆ ಆಗಬೇಕು ನಿಜ, ಆದರೆ ನನಗೇನು ಇಷ್ಟು ಸುಲಭವಾಗಿ ಆಗ್ತದೆ ಅಂತ ಅನ್ಕೊಳ್ಳಲ್ಲ. ಯಾಕೆಂತಂದ್ರೆ ಇದನ್ನು ಗಟ್ಟಿ ಮಾಡಲಿಕ್ಕೆ, ವ್ಯವಸ್ಥೆಯನ್ನು ಗಟ್ಟಿ ಮಾಡಲಿಕ್ಕೆ ಪಟ್ಟಣದವರು ಇವತ್ತು ಇದ್ದಾರೆ, ಮುಂದಿನ ಇರ್ತಾರೆ, ಆಮೇಲೆ ಇರ್ತಾರೆ. ಅದನ್ನು ಮೆಟ್ಟಿ ನಿಲ್ತಕ್ಕಂಥ ಮನೋಭಾವ ಬೆಳೆಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಗಟ್ಟಿ ಮನೋಭಾವವನ್ನು ಬೆಳೆಸ್ಕೊಳ್ತಾರೆ. ಅದಕ್ಕೆ ಬಾಬಾ ಸಾಹೇಬರು ಹೇಳಿದಂಥ ವಿಚಾರ ಇದೆಯಲ್ಲ, ನಾವು ಇತಿಹಾಸದಿಂದ ಪಾಠ ಕಲ್ತೀವಿ. ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಭವಿಷ್ಯ ನಿರ್ಮಾಣ ಮಾಡಲಿಲ್ಲ. ಇದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಇದು ತಿಳ್ಕೊಂಡಾಗ ಮಾತ್ರ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಪ್ರಯತ್ನ ನಾವು ಮುಂದುವರಿಸೋಣ. ಯಾಕಂತಂದ್ರೆ ಇದು ಇನ್ನೂ ಬಹಳ ವರ್ಷಗಳ ಕಾಲ ಇರ್ತದೆ, ಒಂದೇ ಸಲ ಆಗೋದಿಲ್ಲ. ಇದು ಅನೇಕ ವರ್ಷಗಳ ಕಾಲ ಹಿಡಿತದೆ. ಆದರೆ ಸರಿಯಾದ ಮಾರ್ಗದಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಆ ಪ್ರಯತ್ನ ನಾನು ನಿಮ್ಮ ಜೊತೆಗೆ ಇರ್ತೀನಿ. ಇದ್ದೇ ಇರ್ತೀನಿ. ನಮ್ಮ ವಿಚಾರಧಾರೆ, ರಾಮೇಗೌಡರ ವಿಚಾರಧಾರೆ ಬೇರೆ ಬೇರೆ ಅಲ್ಲ, ಆದರೆ ಮಾರ್ಗಗಳು ಬೇರೆ ಬೇರೆ. ರಾಮೇಗೌಡರು ನೇರವಾಗಿ ಹೇಳ್ತಾರೆ, ನಾವು ಸ್ವಲ್ಪ ಅದನ್ನು ಸುತ್ತಿ ಬೆಳೆಸಿ ಹೇಳ್ತಕ್ಕಂಥ ಕೆಲಸ. ಯಾಕೆಂದರೆ ರಾಮೇಗೌಡರು ಬಹುಶಃ ಅವ್ರು ಮೊದಲಿಂದ ಇದೇ ರೀತಿ ಇರ್ತಕ್ಕಂಥವ್ರು. ನಾನು ರಾಮೇಗೌಡರನ್ನ ಯಾಕೆ ಸ್ನೇಹ ಮಾಡಿದೆ ಅಂತಂದ್ರೆ, ಒಂದೇ ವಿಚಾರಧಾರೆ ಇದ್ದದರಿಂದ ಸ್ನೇಹ ಮಾಡಿದ್ದು. ಮತ್ತೆ ಒಟ್ಟಿಗೆ ನಾವು ಒಂದೇ ಪಾರ್ಟಿನಲ್ಲಿ ಇದ್ದವರು ಅಲ್ಲ. ಲೋಕದಳದಲ್ಲಿ ಚಾನ್ಸಿಂಗ್ ಅವ್ರ ಪಾರ್ಟಿ. ಆಯ್ತಪ್ಪ, ನಾಗರಾಜ ಸುನೀರು ನಂಜೇಶ್ ಗೌಡರು ಅಧ್ಯಕ್ಷರು, ಇವ್ರು ಜನರಲ್ ಸೆಕ್ರೆಟರಿ. ನಾನು ಮೈಸೂರು ಜಿಲ್ಲಾ ಅಧ್ಯಕ್ಷ.
ಆಗ 2 ಜಿಲ್ಲೆ ಇರಲಿಲ್ಲ, ಒಂದೇ ಜಿಲ್ಲೆ, ಮೈಸೂರು ಚಾಮರಾಜನಗರ 2 ಸೇರಿ ಒಂದೇ ಜಿಲ್ಲೆ ಇತ್ತು. ಅವರ ಅಧ್ಯಕ್ಷನಾಗಿದ್ದೆ, ಇವನು ಜನರಲ್ ಸೆಕ್ರೆಟರಿ ಆಗಿದ್ದ, ನಂದೀಶ್ ಕೂಡ ಅಧ್ಯಕ್ಷನಾಗಿದ್ದ. ಅವತ್ತಿನಿಂದ ಸ್ನೇಹ ಇದೆ, ಅದಕ್ಕಿಂತ ಮೊದಲು ಸ್ನೇಹ ಇತ್ತು. ಈಗಲೂ ಸ್ನೇಹ ಇದೆ, ಮುಂದೆನೂ ಸ್ನೇಹ ಇರ್ತದೆ. ಇದಪ್ಪ ನಾಗರಾಜ, ಯಾಕೆ ನೀನು ಮಧ್ಯ ಮಾತಾಡ್ತೀಯ? ಈಗ ಅವನ್ನೇ ಉದ್ಘಾಟನೆ ಮಾಡಬೇಕು. ಸುಮ್ಮನೆ ಜಾಸ್ತಿ ಮಾಡ್ತಾ ಇದ್ದೀವಿ. ಈಗಲೂ ಪತ್ರಿಕೆ ಹೊರಡಿಸ್ತಾ ಇದೆಯಾ? ಎಷ್ಟೇ ಕಷ್ಟ ಆದ್ರೂ ಕೂಡ ಶೂದ್ರ ಶಕ್ತಿ ಅಂತಕ್ಕಂಥ ಪತ್ರಿಕೆಯನ್ನ ರಾಮೇಗೌಡರು ಮಾಡ್ಕೊಂಡು ಬರ್ತಲೇ ಇದ್ದಾರೆ. ಎಷ್ಟೇ ಆರ್ಥಿಕವಾಗಿ ಕಷ್ಟ ಆದ್ರೂ ಕೂಡ, ಮತ್ತೆ ಯಾರ ಹತ್ರನೂ 5 ಪೈಸೆ ಕೇಳಲ್ಲ. ಅಡ್ವರ್ಟೈಸ್ಮೆಂಟು ಕೂಡ ತಗೊಳ್ತಾರ ಎಲ್ಲೋ ಗೊತ್ತಿಲ್ಲ ನನಗೆ. ಬಟ್ ಎನಿವೇ ಅವ್ರ ಪ್ರಯತ್ನ ದೊಡ್ಡದು, ಪ್ರಯತ್ನ ಇದೆಯಲ್ಲ ಅದು ದೊಡ್ಡದು, ಅದು ಶುದ್ಧವಾಗಿದೆ. ಆ ಪ್ರಯತ್ನ ಮುಂದುವರಿಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ನಾನು ಈ ಶೂದ್ರ ಸೇವಾ ಸಂಘ ಇದಕ್ಕೆ ನನ್ನ ಕೈಲಾದಂಥ ಸಹಕಾರವನ್ನು ಹೇಳಿ ಉದ್ಘಾಟನೆ, ಅಧ್ಯಕ್ಷ ಭಾಷಣ 2-3 ಉದ್ಘಾಟನೆ ಮತ್ತೆ ಅಧ್ಯಕ್ಷತೆ 2 ಭಾಷಣ ಕೂಡ ಮುಗಿಸಿದ್ದೀನಿ. ನೀವು ಇಷ್ಟೊತ್ತು ಕೂಡ ಶಾಂತವಾಗಿ ಕೇಳೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಹೇಳಿ, ಸೇವಾ ಸಂಘಕ್ಕೆ ಶುಭವಾಗಲಿ, ಅದು ಬೆಳೀಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.